ಓಕೆ ಸರ್, ನನಗೆ ಡೆಲ್ಲಿಯಲ್ಲಿ ಒಬ್ರು ಸೀನಿಯರ್ ರಾಜಕಾರಣಿ ಹೇಳ್ತಿದ್ರು, ಈಗ ಬೆಳೀತಾ ಇರುವಂತ ನಾಯಕರೆಲ್ಲರೂ ಜಾತಿ ಹೆಸರಲ್ಲಿ ಬೆಳೀತಿದ್ದಾರೆ, ಹಣದ ಬಲದ ಮೇಲೆ ಬೆಳೀತಾ ಇದ್ದಾರೆ, ತೋಳ್ ಬಲದ ಮೇಲೆ ಬೆಳೀತಾ ಇದ್ದಾರೆ. ಇದೊಂದು ಮಾರಕ ಅಂತ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಚಾರದಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿ ನಿಲ್ತೀರಿ. ನೀವಲ್ಲೆಲ್ಲೋ ಆಮ್, ಶಬ್ಬೆ ಬರಾತ್, ಶಬ್ಬೆ ಖದರ್ ಟೈಮಲ್ಲಿ ರಾತ್ರಿ ನಮಾಜ್ಗೂ ಹೋಗಿ ನಿಂತ್ಕತ್ತೀರಿ, ಮತ್ತು ಯುಗಾದಿಗೆ ಇನ್ನೊಂದ್ ಕಡೆ ಜನರ ಜೊತೆ ಹೋಗಿ ಬೆರಿತೀರಿ. ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅವರ ನಾಯಕರಾಗಿ ಪರಿವರ್ತನೆ ಆಗೋದು ಹೇಗೆ ಅಂತ. ಅಲ್ಲ, ಅದೇ ಬಂದಿರೋದು ಏನಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಹ್ಮ್ ಹ್ಮ್ ಮನುಷ್ಯರಾಗಿ ನಾವು ಬಾಳ್ಬೇಕು. ಹ್ಮ್ ಎಲ್ಲಾರು ನಮ್ಮವರೇ. ಹ್ಮ್ ಧರ್ಮ ಜಾತಿ ಅನ್ನೋದು ಬೇರೆ ಬೇರೆ, ಓಕೆ. ಬಟ್ ಅಲ್ಟಿಮೇಟ್ಲಿ ವೇರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಹ್ಮ್ 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 ಅದನ್ನ ಯಾವತ್ತೂ ನಾವು ಮರಿಬಾರ್ದು. ಹ್ಮ್ ನಮ್ಮ ತಂದೆಯವ್ರ ಕೊಟ್ಟಂತ ಒಂದು ಒಂದು ದೊಡ್ಡ ಮೆಸೇಜ್ ಏನಂತಂದ್ರೆ, ನನಗೂ ಅಂತಂದ್ರೆ, ಹ್ಮ್ ಯಾರನ್ನು ಭೇದ ಭಾವ ನೋಡದೆ ಎಲ್ಲಾರು ಒಂದೇ. ಹ್ಮ್ ಹ್ಮ್ ನಾವು ನಮ್ಮ ಆ, ಒಂದು ಈ ಒಂದು ಆ, ಆ, ಒಂದು ಲೈಫಲ್ಲಿ ಹ್ಮ್ ಎಲ್ಲಾರನ್ನು ಒಂದೇ ರೀತಿ ನೋಡಿ ನಾವು ಸುಖವಾಗಿರೋದು, ಎಲ್ಲಾರು ಸುಖವಾಗಿರ್ಬೇಕು ಅನ್ನೋದು ನಾವು ಮಾಡದೆ ದೊಡ್ಡ ನಮ್ಮ ಒಂದು ಆಸ್ತಿ ಅಂತ ಅನ್ಕೋಬಹುದು ಅಂತ ಹೇಳ್ತಾ ಇದ್ರಿ. ಅವಾಗ ಮೊದ್ಲಿಂದ ಹೇಳ್ತಾರೆ. ಓಕೆ. ಹಾಗೆ ಇವತ್ತು ಹ್ಮ್ ಹ್ಮ್ ಅದೊಂದು ಕಾರಣ. ಅದು ಏನಂತಾರೆ, ನಾವೆಲ್ಲರೂ ಮನುಷ್ಯರಾಗಿ ನಾವು ಬಾಳ್ಬೇಕು ಅನ್ನೋದು ಒಂದು ದೊಡ್ಡ ಹ್ಮ್ ವಿಷಯ. ಹಂಗಾಗಿ ಅಲ್ಲಿ ಮುಸಲ್ಮಾನರು ಕೂಡ ಅಷ್ಟೇ ನಮ್ಗೆ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಹ್ಮ್ ಹ್ಮ್ ಅದೇ ರೀತಿ ಕೆಳ ಸಮುದಾಯದವರು, ದಲಿತರು, ಹ್ಮ್ ಹಿಂದುಳಿದ ವರ್ಗದವರು, ಹ್ಮ್ ಹ್ಮ್ ಅದೇ ರೀತಿ ಆ ನಮ್ಮ ST ಜನಾಂಗಗಳಿಂದನೂ ಅಷ್ಟೇ ನನಗೆ ಹ್ಮ್ ಹ್ಮ್ ಒಂದು ನಂಬಿಕೆ, ಹ್ಮ್ ಒಂದು ಪ್ರೀತಿ ಸಿಕ್ಕಿದೆ ಇವತ್ತು. ಹಾಗಾಗಿ ಪ್ರತಿಯೊಂದು ಇದರಲ್ಲಿನೂ ನಾನು ಭಾಗಿಯಾಗ್ತೀನಿ, ಹ್ಮ್ ಅಷ್ಟೇ ಕಂಫರ್ಟಬಲ್ ಆಗಿರ್ತೀನಿ. ಓಕೆ. ಒಂದು ನಮಾಜ್ ಅಲ್ಲಿನೂ ಅಷ್ಟೇ ಕಂಫರ್ಟ್ ಆಗಿರ್ತೀನಿ, ಹ್ಮ್ ಒಂದು ದೇವಸ್ಥಾನದಲ್ಲಿನೂ ಅಷ್ಟೇ ಕಂಫರ್ಟ್ ಆಗಿರ್ತೀನಿ, ಒಂದು ಚರ್ಚ್ ಅಲ್ಲಿನೂ ಅಷ್ಟೇ ನನಗೆ ಕಂಫರ್ಟ್ ಆಗಿರ್ತೀನಿ. Okay. ಅವ್ರು ನಮ್ಮ ಜನರು, ನನ್ನ ಸಹೋದ್ಯೋಗಿಗಳು ಅಂತ ನಾನು ತಿಳ್ಕೊಂಡು ನಾನು ಅವ್ರ ಜೊತೆಲೆ ಬಾಳೆ ಮಾಡ್ತಾ ಇದ್ದೀನಿ.